ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುಂದಿನ ಈ ಒಂದು ತರಗತಿಯಲ್ಲಿ ನಾವು ಸಂರಕ್ಷಣಾ ವಿಧಾನಗಳು ಪ್ರಿಸರ್ವೇಷನ್ ಟೆಕ್ನಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದರ ಬಗ್ಗೆ ಟಿಇಟಿನಲ್ಲಿ ಎವ್ರಿ ಇಯರ್ ಕ್ವೆಶನ್ ಇದ್ದೇ ಇರುತ್ತೆ, ಆರ್ ಇಯರ್ ಆಫ್ಟರ್ ಇಯರ್ ಕ್ವೆಶನ್ಸ್ ಅಂತೂ ಪಕ್ಕಾ ಇರುತ್ತೆ. ಸೊ ಇದು ಸಿಲೆಬಸ್ ಅಲ್ಲಿ ಕೂಡ ಈ ಟಾಪಿಕ್ ಇದೆ. ಮೊದಲನೇ ಪ್ರಶ್ನೆ, ಆಹಾರವನ್ನ ಸಂರಕ್ಷಿಸುವ ಮುಖ್ಯ ಉದ್ದೇಶ ಏನು? ಆಹಾರವನ್ನ ಯಾಕೆ ಸಂರಕ್ಷಿಸ್ತೀವಿ? ಯಾಕೆ ಅಂತ ಹೇಳಿದ್ರೆ, ಯಾಕೆ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಗಟ್ಟೋದಕ್ಕೋಸ್ಕರ ಪ್ರಿಸರ್ವ್ ಮಾಡಬೇಕು. ಇನ್ನು ಆಹಾರ ಸಂರಕ್ಷಣೆಯ ಯಾವ ವಿಧಾನದಲ್ಲಿ ಆಹಾರವನ್ನ ತೀವ್ರ ತಂಪಾದ ತಾಪಮಾನದಲ್ಲಿ ಇರಿಸಲಾಗುತ್ತೆ? ಅದು ಯಾವ್ದ ತೀವ್ರ ತಂಪಾದ ತಾಪಮಾನದಲ್ಲಿ ಇರಿಸಲಾಗುತ್ತೆ ಅಂದ್ರೆ ಅದು ಫ್ರೀಸ್ ಮಾಡಿದಾಗ, ಘನೀಕರಣ ಮಾಡಿದಾಗ. ಉಪ್ಪನ್ನ ಬಳಸ್ಕೊಂಡು ಆಹಾರವನ್ನ ಸಂರಕ್ಷಿಸುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಸಾಲ್ಟಿಂಗ್ ಅಂತ ಹೇಳಿ ಕರೀತಾರೆ. ಹಾಲನ್ನ ಸಂರಕ್ಷಿಸೋದಕ್ಕೆ ಬಳಸುವಂತಹ ಪ್ರಕ್ರಿಯೆ ಯಾವುದು? ದಟ್ ಇಸ್ ಪಾಶ್ಚರೀಕರಣ. ಓಕೆ. ಇನ್ನು ಪ್ಯಾಕೇಜ್ ಮಾಡಿದ ಆಹಾರದಲ್ಲಿ ಆಮ್ಲಜನಕದ ಸಂಪರ್ಕವನ್ನ ತಡೆಯೋದಕ್ಕೆ ಯಾವ ಅನಿಲವನ್ನ ಬಳಸಲಾಗುತ್ತೆ? ಫಾರ್ ಎಕ್ಸಾಂಪಲ್ ಲೇಸ್, ಕುರ್ಕುರೆ. ಓಕೆ, ಏನ್ ಬಳಸಿರ್ತಾರೆ ಅದರಲ್ಲಿ? ಸಾರಜನಕ ಅಂದ್ರೇನು? ನೈಟ್ರೋಜನ್. ಆಹಾರ ಸಂರಕ್ಷಣೆಗೆ ಯಾವ ರಾಸಾಯನಿಕ ವಸ್ತುಗಳನ್ನ ಬಳಸ್ತಾರೆ? ರಾಸಾಯನಿಕ ವಸ್ತುಗಳನ್ನ ಯಾವ ಬಳಸ್ತಾರೆ ಫುಡ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಅಂದ್ರೆ ಸೋಡಿಯಂ ಬೆಂಜೋಯೇಟ್. ಓಕೆ, ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಸ್ತಾರೆ. ಮಾಂಸವನ್ನ ಬೇಗ ಹಾಳಾಗದಂತೆ ತಡೆಯೋದಕ್ಕೆ ಯಾವ ವಿಧಾನವನ್ನ ಬಳಸಲಾಗುತ್ತೆ? ಘನೀಕರಣ ಮಾಡಿಸ್ತಾರೆ, ಒಣಗಿಸ್ತಾರೆ, ಆಮೇಲೆ ಉಪ್ಪು ಹಾಕೋದು, ಇವೆಲ್ಲವೂ ಕೂಡ ಮಾಡ್ತಾರೆ. ಆಹಾರದಲ್ಲಿ ಯಾವ ಅಂಶವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಮುಖ್ಯವಾಗಿದೆ? ಆಹಾರದಲ್ಲಿ ಯಾವ ಅಂಶ ಅಕಸ್ಮಾತ್ ಆಹಾರದಲ್ಲಿ ಸ್ವಲ್ಪ ತೇವಾಂಶ ಇತ್ತು ಅಂತ ಹೇಳಿದ್ರೆ ಅದ್ರ ಮೂಲಕ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ನೀರು ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. ಇನ್ನು ಅಕ್ಕಿಯನ್ನ ಒಣಗಿಸಿ ಸಂಗ್ರಹಿಸುವುದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಅಕ್ಕಿಯನ್ನ ಒಣಗಿಸ್ಬಿಟ್ಟು ಸಂಗ್ರಹಿಸುವುದು ಯಾವ ತತ್ವದ ಮೇಲೆ ಅದು ಕೆಲಸ ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ನೀರಿನ ಲಭ್ಯತೆಯನ್ನ ಕಡಿಮೆ ಮಾಡೋದು, ಆಹಾರದ ರುಚಿ ಹೆಚ್ಚಿಸುವುದು, ಆಹಾರದಲ್ಲಿನ ಪ್ರೋಟೀನ್ ಅನ್ನ ಹೆಚ್ಚಿಸುವುದು, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವುದು ಅಂತ ಇದೆ. ಇದರಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ಸೂಕ್ಷ್ಮ ಜೀವಿಗಳಿಗೆ ನೀರಿನ ಲಭ್ಯತೆಯನ್ನ ಕಡಿಮೆ ಮಾಡೋದು. ಓಕೆ, ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ ಅವುಗಳಿಗೆ ನೀರಿನ ಲಭ್ಯತೆಯನ್ನ ಕಡಿಮೆ ಮಾಡೋದಾಗಿರುತ್ತೆ. ಪಾಶ್ಚರೀಕರಣದಲ್ಲಿ ಹಾಲನ್ನ ಎಷ್ಟು ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತೆ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 60 to 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಪ್ಯಾಸ್ಚರೈಸೇಷನ್ ಮಾಡ್ತಾರೆ. ಉಪ್ಪಿನಿಂದ ಸಂರಕ್ಷಿಸಿದ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಯಾಕೆ ಬದುಕೋದಕ್ಕೆ ಸಾಧ್ಯ ಇಲ್ಲ? ಯಾಕೆ ಅಂದ್ರೆ ಉಪ್ಪು ಅವುಗಳ ಜೀವಕೋಶಗಳಿಂದ ನೀರನ್ನ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಓಕೆ, ಉಪ್ಪು ಅವುಗಳ ಜೀವಕೋಶಗಳಿಂದ ನೀರನ್ನ ಹೀರ್ಕೊಳ್ಳುತ್ತೆ, ನಾವು ಅದನ್ನ ಆಸ್ಮಾಸಿಸ್ ಅಂತ ಕರಿತೀವಿ. ಸಕ್ಕರೆಯನ್ನ ಬಳಸ್ಕೊಂಡು ಆಹಾರವನ್ನ ಸಂರಕ್ಷಿಸುವಂತಹ ವಿಧಾನ ಯಾವುದು ಅಂತ ಹೇಳಿದ್ರೆ, ಅಂದ್ರೆ ಯಾವ ಒಂದು ವಿಧಾನದಲ್ಲಿ ಸಕ್ಕರೆಯನ್ನ ಬಳಸ್ಕೊಂಡು ಆಹಾರ ಸಂರಕ್ಷಿಸ್ತಾರೆ ಅಂದ್ರೆ ಅದು ಜಾಮ್ ಮತ್ತೆ ಜೆಲ್ಲಿ. ಓಕೆ, ಸ್ವೀಟ್ಸ್ ಅಲ್ಲಿ ಸಕ್ಕರೆಯನ್ನ ಬಳಸ್ಕೊಂಡು ಪ್ರಿಸರ್ವ್ ಮಾಡ್ತಾರೆ. ಓಕೆ, ಇನ್ನು ತಂಪು ಪಾನೀಯಗಳಲ್ಲಿ ಯಾವ ಸಂರಕ್ಷಕವನ್ನ ಬಳಸ್ತಾರೆ ಅಂದ್ರೆ ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್. ಓಕೆ, ಇದರಲ್ಲಿ ಯಾವ ಸಂರಕ್ಷಕಗಳನ್ನ ಬಳಸ್ತಾರೆ ಅಂದ್ರೆ ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಸ್ತಾರೆ. ತಂಪು ಪಾನೀಯಗಳಲ್ಲಿ ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಸ್ತಾರೆ. ಯಾವ ಆಹಾರ ಸಂರಕ್ಷಣಾ ವಿಧಾನವು ಆಹಾರದಲ್ಲಿನ ಕಿಣ್ವಗಳ ಚಟುವಟಿಕೆಯನ್ನ ತಡೆಯುತ್ತೆ ಅಂತ ಹೇಳಿದ್ರೆ ಉಪ್ಪು ಹಾಕೋದು, ಒಣಗಿಸೋದು, ಘನೀಕರಣ, ಇವೆಲ್ಲವೂ ಕೂಡ ಎಂಜೈಮ್ ಆಕ್ಟಿವಿಟೀಸ್ ನ ಕಡಿಮೆ ಮಾಡುತ್ತೆ. ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಯಾವ ವಿಧಾನ ಬಳಸಲಾಗುತ್ತೆ? ವಿನೆಗರ್ ನ ಸೇರಿಸ್ತಾರೆ, ಉಪ್ಪು ಹಾಕ್ತಾರೆ, ಎಣ್ಣೆ ಹಾಕ್ತಾರೆ, ಇವೆಲ್ಲವನ್ನೂ ಕೂಡ ಸೇರಿಸ್ತಾರೆ. ಉಪ್ಪಿನಕಾಯಿ ಹಾಳಾಗದಂತೆ ಎಣ್ಣೆ ಯಾಕೆ ಸಹಾಯ ಮಾಡುತ್ತೆ ಅಂದ್ರೆ ಎಣ್ಣೆ ಆಕ್ಸಿಜನ್ ಸಂಪರ್ಕವನ್ನ ತಡೆಯುತ್ತೆ, ಅದಕ್ಕೋಸ್ಕರ. ಎಣ್ಣೆ ಯಾಕೆ ಜಾಸ್ತಿ ಹಾಕ್ತಾರೆ ಅಂದ್ರೆ ಅದು ಆಕ್ಸಿಡೇಷನ್ ಆಗೋದಕ್ಕೆ ಬಿಡಲ್ಲ, ಅಂದ್ರೆ ವಾತಾವರಣದ ಆಕ್ಸಿಜನ್ ಜೊತೆ ಸಂಪರ್ಕವನ್ನ ಅದು ತಡೆಯುತ್ತೆ, ಅದಕ್ಕೋಸ್ಕರ. ಆಹಾರದಲ್ಲಿನ ಯಾವ ಅಂಶವನ್ನ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಬಳಸ್ಕೊಳ್ತವೆ? ಆಹಾರದಲ್ಲಿನ ಯಾವ ಅಂಶವನ್ನ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಬಳಸ್ಕೊಡ್ತವೆ ಅಂದ್ರೆ ದಟ್ ಇಸ್ ನೀರು. ಆಹಾರವನ್ನ ಕ್ಯಾನ್ಡ್ ಮಾಡಿದಾಗ ಅಥವಾ ಕ್ಯಾನ್ ಮಾಡಿದಾಗ ಯಾವ ಪ್ರಕ್ರಿಯೆ ನಡೆಯುತ್ತೆ? ನೋಡಿ, ಆಹಾರವನ್ನ ನಾವು ಕ್ಯಾನ್ಡ್ ಮಾಡಿದಾಗ ಯಾವ ಪ್ರಕ್ರಿಯೆ ನಡೆಯುತ್ತೆ? ಆಹಾರವನ್ನ ಶೂನ್ಯದಲ್ಲಿ ಇರಿಸಲಾಗುತ್ತೆ, ಆಹಾರವನ್ನ ಹೆಚ್ಚು ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತೆ ಮತ್ತು ನಂತರ ಮುಚ್ಚಲಾಗುತ್ತೆ. ಆಹಾರಕ್ಕೆ ಸಂರಕ್ಷಕಗಳನ್ನ ಸೇರಿಸಲಾಗುತ್ತೆ, ಆಹಾರಕ್ಕೆ ಬಿಸಿ ಮತ್ತು ತಣ್ಣಗೆ ಮಾಡಲಾಗುತ್ತೆ ಅಂತ ಇದೆ. ಆಹಾರವನ್ನ ಫಸ್ಟ್ ಹೆಚ್ಚು ತಾಪಮಾನದಲ್ಲಿ ಬಿಸಿ ಮಾಡ್ತಾರೆ. ಓಕೆ, ಅದರ ನಂತರ ಮುಚ್ಚಿಡ್ತಾರೆ. ಓಕೆ, ಜಲೀಯ ದ್ರಾವಣದಲ್ಲಿ ಯಾವ ಸಂರಕ್ಷಕಗಳನ್ನ ಹೆಚ್ಚು ಬಳಸಲಾಗುತ್ತೆ ಅಂದ್ರೆ ಅಕ್ವೇಯಸ್ ಸೊಲ್ಯೂಷನ್ಸ್ ಅಲ್ಲಿ ಯಾವ ಅಕ್ವೇಯಸ್ ಸೊಲ್ಯೂಷನ್ ಅಂತ ಹೇಳಿದಾಗ ಅದರಲ್ಲಿ ಯಾವ ಪ್ರಿಸರ್ವೇಟಿವ್ಸ್ ಅನ್ನ ಬಳಸ್ತಾರೆ ಅಂದ್ರೆ ಒಂದು ಬೆಂಜಾಯಿಕ್ ಆಸಿಡ್ಸ್ ಮತ್ತೆ ಅದರ ಸಾಲ್ಟ್ಸ್.
ಯಾವ ತಾಪಮಾನದಲ್ಲಿ ಸೂಕ್ಷ್ಮಜೀವಿಗಳು ಬೇಗ ಬೆಳಿತವೆ ಅಂದ್ರೆ ದಟ್ ಇಸ್ 20 to 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತುಂಬಾ ಬೇಗ ರ್ಯಾಪಿಡ್ ಗ್ರೋತ್ ಆಫ್ ಮೈಕ್ರೋಬ್ಸ್ ಅನ್ನ ಕಾಣಬಹುದು. ಇನ್ನು ಡಿಹೈಡ್ರೇಷನ್ ಎಂಬುದು ಯಾವ ರೀತಿಯ ಸಂರಕ್ಷಣಾ ವಿಧಾನ? ಡಿಹೈಡ್ರೇಷನ್ ನಿರ್ಜಲೀಕರಣ ಅಂತ ಹೇಳ್ತೀವಿ. ಇದು ಯಾವ ರೀತಿಯ ಸಂರಕ್ಷಣಾ ವಿಧಾನ ಅಂದ್ರೆ ಇದು ರಾಸಾಯನಿಕ ಅಲ್ಲ, ಜೈವಿಕ ಅಲ್ಲ, ಎರಡೂ ಅಲ್ಲ ಅಂತ ಇದೆ, ಭೌತಿಕ. ಓಕೆ, ಇದು ಭೌತಿಕ ಸಂರಕ್ಷಣಾ ವಿಧಾನ ಆಗಿದೆ. ಯಾವುದು? ಡಿಹೈಡ್ರೇಷನ್. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಯೋದಕ್ಕೆ ಆಹಾರದ pH ಅನ್ನ ಹೇಗೆ ನಿಯಂತ್ರಿಸಬಹುದು? ಈಗ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಯೋದಕ್ಕೆ ಆಹಾರದಲ್ಲಿ ಎಷ್ಟು pH ಅನ್ನ ನಾವು ಕಂಟ್ರೋಲ್ ಮಾಡಬಹುದು ಅಂದ್ರೆ ಆಮ್ಲಗಳನ್ನ ಸೇರಿಸೋದ್ರ ಮೂಲಕ. ಓಕೆ, ಆಸಿಡ್ಸ್ ಅನ್ನ ಸೇರಿಸೋದ್ರ ಮೂಲಕ. ಇನ್ನು ರೆಫ್ರಿಜಿರೇಷನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ನಿಧಾನಗೊಳಿಸೋದ್ರ ಮೂಲಕ ಅದು ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ಸಾಂಪ್ರದಾಯಿಕವಾಗಿ ಯಾವ ವಸ್ತುವನ್ನ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬದನೆಕಾಯಿಯಂತಹ ತರಕಾರಿಗಳನ್ನ ಸಂರಕ್ಷಿಸಲು ಬಳಸಲಾಗುತ್ತೆ? ಸಾಂಪ್ರದಾಯಿಕವಾಗಿ ಯಾವ ವಸ್ತುವನ್ನ ಯಾವ ವಸ್ತುವನ್ನ ಉಪಯೋಗಿಸ್ತಾರೆ? ಬೆಳ್ಳುಳ್ಳಿ, ಈರುಳ್ಳಿ, ಬದನೆಕಾಯಿ ಇಂತ ತರಕಾರಿಗಳನ್ನ ಪ್ರಿಸರ್ವ್ ಮಾಡೋದಕ್ಕೆ ಯಾವ್ದನ್ನ ಬಳಸ್ತಾರೆ ಅಂದ್ರೆ ವಿನೆಗರ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು ಸಸ್ಯಜನ್ಯ ಸಂರಕ್ಷಕಕ್ಕೆ ಉದಾಹರಣೆ ಯಾವುದು? ಸಸ್ಯಜನ್ಯ ಸಂರಕ್ಷಕ ಮೀನ್ಸ್ ಸಸ್ಯಜನ್ಯ ಸಂರಕ್ಷಕ ವೆಜಿಟೇಬಲ್ ಪ್ರಿಸರ್ವೇಟಿವ್ಸ್ ಆಗಿ ಯಾವ್ದನ್ನ ಉಪಯೋಗಿಸ್ತಾರೆ? ಎಸ್, ಸಸ್ಯಜನ್ಯ ಅಂದ್ರೆ ಸಸ್ಯದಿಂದ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡಿರುವುದು ಯಾವ್ದು ಅಂದ್ರೆ ಬೆಳ್ಳುಳ್ಳಿ, ಮೆಣಸು, ಅರಿಶಿಣ ಇವೆಲ್ಲವೂ. ಇವಾಗ ಕೆಲವೊಂದ್ಸತಿ ಯೂಟ್ಯೂಬ್ಸ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಅಕ್ಕಿಗೆ ಹುಳ ಬೀಳ್ದಂಗೆ ಹೆಂಗೆ ಸಂರಕ್ಷಿಸಬೇಕು, ಇದ್ರೊಳಗೆ ಬೆಳ್ಳುಳ್ಳಿ ಹಾಕಿಡಿ, ಮೆಣಸಿಡಿ ಅಂತ ಹೇಳ್ತಾರಲ್ವಾ, ಇವೆಲ್ಲ ಪ್ರಿಸರ್ವೇಟಿವ್, ಸಸ್ಯಜನ್ಯ ಪ್ರಿಸರ್ವೇಟಿವ್ಸ್. ಇನ್ನು ಮಾಂಸವನ್ನ ಒಣಗಿಸಿದಾಗ ಅದು ಯಾಕೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂದ್ರೆ ಯಾಕೆಂದ್ರೆ ಸೂಕ್ಷ್ಮ ಜೀವಿಗಳಿಗೆ ನೀರಿನ ಲಭ್ಯತೆ ಕಡಿಮೆ ಆಗುತ್ತೆ, ಸೊ ಹಾಗಾಗಿ ಅದು ಒಣಗಿಸಿದಾಗ ನಮ್ಗೆ ದೀರ್ಘಕಾಲ ಬಾಳಿಕೆ ಬರುತ್ತೆ. ನಿರ್ವಾತ ಪ್ಯಾಕೇಜಿಂಗ್ ಅಂದ್ರೇನು? ವ್ಯಾಕ್ಯೂಮ್ ಪ್ಯಾಕೇಜಿಂಗ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಕೇಜ್ ನಲ್ಲಿರುವಂತಹ ಎಲ್ಲ ಗಾಳಿಯನ್ನ ತೆಗೆದು ಹಾಕಲಾಗುತ್ತೆ. ಯಾವ ರಾಸಾಯನಿಕ ಸಂರಕ್ಷಕವು ಸಾಮಾನ್ಯವಾಗಿ ಕಡಿಮೆ pH ಇರುವಂತ ಆಹಾರದಲ್ಲಿ ಪರಿಣಾಮಕಾರಿ ಅಂತ ಹೇಳಿದ್ರೆ, ಕಡಿಮೆ pH ಇರುವಂತ ಆಹಾರದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಬೆಂಜೋಯಿಕ್ ಆಸಿಡ್. ಬ್ರೆಡ್ ಮತ್ತು ಕೇಕ್ಗಳಲ್ಲಿ ಯಾವ ರೀತಿಯ ಸಂರಕ್ಷಕವನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಬ್ರೆಡ್ ಮತ್ತೆ ಕೇಕ್ ಇದರಲ್ಲಿ ಸೋಡಿಯಂ ಪ್ರೊಪಿಯೋನಿಕ್ ಆಮ್ಲ, ಪ್ರೊಪಿಯೋನಿಕ್ ಆಸಿಡ್, ಆಮೇಲೆ ಸೋಡಿಯಂ ಪ್ರೊಪಿಯೋನೇಟ್, ಸೋಡಿಯಂ ಪ್ರೊಪಿಯೋನೇಟ್ ಆಮೇಲೆ ಪ್ರೊಪಿಯೋನಿಕ್ ಆಸಿಡ್ಸ್ ಅನ್ನ ಯೂಸ್ ಮಾಡ್ತಾರೆ ಬ್ರೆಡ್ ಮತ್ತೆ ಕೇಕ್ಗಳಲ್ಲಿ. ಇನ್ನು ಆಹಾರ ಸಂರಕ್ಷಣೆಯಲ್ಲಿ ಐಸಿಂಗ್ ಎಂಬುದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಐಸಿಂಗ್ ಅಂತ ಅಂದ್ರೆ ಘನೀಕರಣ ತತ್ವದ ಮೇಲೆ ಅದು ಕಾರ್ಯವನ್ನ ನಿರ್ವಹಿಸುತ್ತೆ. ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನವಾದ ಮಧುವಿನಂಶ ಅಂದ್ರೆ ಮೀನ್ಸ್ ಸ್ವೀಟನಿಂಗ್, ಇದು ಯಾಕೆ ಪರಿಣಾಮಕಾರಿ? ಅಂದ್ರೆ ಸಕ್ಕರೆಗಳು ಬ್ಯಾಕ್ಟೀರಿಯಾಗಳ ಕೋಶಗಳಿಂದ ನೀರನ್ನ ಹೊರಗಡೆ ಹಾಕ್ತವೆ. ಸಕ್ಕರೆಗಳು ಏನಿರ್ತವೆ, ಬ್ಯಾಕ್ಟೀರಿಯಾಗಳ ಕೋಶಗಳು ಏನಿರುತ್ತೆ ಆ ಸೆಲ್ಸ್ ಇಂದ ನೀರನ್ನ ಹೊರ ಹಾಕ್ತವೆ. ಸೊ ಹಾಗಾಗಿ ಇದು ಹೆಚ್ಚು ಸ್ವೀಟನಿಂಗ್ ಏನಿದೆಯಲ್ಲ ಇದು ಹೆಚ್ಚು ಪರಿಣಾಮಕಾರಿ. ದೀರ್ಘಕಾಲೀನ ಆಹಾರ ಸಂರಕ್ಷಣೆಯಲ್ಲಿ ಯಾವ ವಿಧಾನವನ್ನ ಬಳಸಲಾಗುತ್ತೆ? ದೀರ್ಘಕಾಲಿಕ ಆಹಾರ ಸಂರಕ್ಷಣೆಯಲ್ಲಿ ಶೈತ್ಯೀಕರಣ, ಘನೀಕರಣ, ಪ್ಯಾಕೇಜಿಂಗ್ ಅಂತ ಇದೆ. ಇದ್ರೊಳಗಡೆ ಘನೀಕರಣವನ್ನ ಹೆಚ್ಚಾಗಿ ಬಳಸ್ತಾರೆ. ಸಂರಕ್ಷಣಾ ವಿಧಾನವಾಗಿ ಎಣ್ಣೆಯನ್ನ ಬಳಸುವುದಕ್ಕೆ ಪ್ರಮುಖ ಕಾರಣ ಏನು? ಎಣ್ಣೆಯನ್ನ ಯಾಕೆ ಬಳಸ್ತಾರೆ? ಈಗ ಆಲ್ರೆಡಿ ನೋಡಿದ್ವಿ. ಯಾಕೆ ಅಂದ್ರೆ ಅದು ವಾತಾವರಣದಲ್ಲಿನ ಆಮ್ಲಜನಕದ ಸಂಪರ್ಕವನ್ನ ತಡೆದು ಆಕ್ಸಿಡೇಷನ್ ಅನ್ನ ನಿಧಾನಗೊಳಿಸುತ್ತೆ, ಅದಕ್ಕೋಸ್ಕರ. ಇನ್ನು ಕೃತಕ ಸಂರಕ್ಷಕಗಳನ್ನ ಹೆಚ್ಚಾಗಿ ಆಹಾರ ಪದಾರ್ಥಗಳಲ್ಲಿ ಬಳಸಲಾಗುತ್ತೆ. ಯಾವ ಆಹಾರ ಪದಾರ್ಥಗಳಲ್ಲಿ ಬಳಸಲಾಗುತ್ತೆ ಅಂದ್ರೆ ಕೃತಕ ಸಂರಕ್ಷಕಗಳು, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಅನ್ನ ಯಾವ ಆಹಾರ ಪದಾರ್ಥಗಳಲ್ಲಿ ಬಳಸ್ತಾರೆ ಅಂದ್ರೆ ಕ್ಯಾನಿಂಗ್ ಮಾಡಿದ ಆಹಾರದಲ್ಲಿ ಬಳಸ್ತಾರೆ. ತಾಜಾ ಹಣ್ಣುಗಳಲ್ಲಿ, ಒಣಗಿದ ತರಕಾರಿಗಳಲ್ಲಿ ಇವು ಎಲ್ಲ ಬಳಸಲ್ಲ. ಕ್ಯಾನಿಂಗ್ ಮಾಡಿರುವಂತ ಆಹಾರ ಅಂದ್ರೆ ಏನು ಅಂದ್ರೆ ಚೆನ್ನಾಗಿ ಫಸ್ಟ್ ಕುದಿಸ್ಬಿಟ್ಟು ಆಮೇಲೆ ಮತ್ತೆ ತಣ್ಣಗ್ ಮಾಡ್ತಾರಲ್ವಾ ಅಂತ ಆಹಾರಗಳಲ್ಲಿ. ಇನ್ನು ಸಂಕ್ಷೇಪಿತ ಹಾಲು ಅಂದ್ರೆ ಏನು? ಕಂಡೆನ್ಸ್ಡ್ ಮಿಲ್ಕ್ ಅಂತ ಹೇಳ್ತೀವಿ. ಯಾಕೆ ದೀರ್ಘಕಾಲ ಬಾಳಿಕೆ ಬರುತ್ತೆ? ಕಂಡೆನ್ಸ್ಡ್ ಮಿಲ್ಕ್ ಯಾಕೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂದ್ರೆ ಸಕ್ಕರೆ ಅಂಶವನ್ನ ಹೆಚ್ಚಿಸೋದ್ರಿಂದ, ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ. ಸೊ ದಟ್ ದೀರ್ಘಕಾಲ ಅದು ಬಾಳಿಕೆ ಬರುತ್ತೆ. ಇನ್ನು ಧೂಮಪಾನ ಎಂಬುದು ಯಾವ ಸಂರಕ್ಷಣಾ ವಿಧಾನ ಅಂತ ಹೇಳಿದ್ರೆ ಅದು ಸ್ಮೋಕಿಂಗ್ ಅನ್ನುವಂಥದ್ದು ಯಾವ ಸಂರಕ್ಷಣಾ ವಿಧಾನ ಅಂದ್ರೆ ಅದು ಭೌತಿಕ ಸಂರಕ್ಷಣಾ ವಿಧಾನ. ಭೌತಿಕ ಸಂರಕ್ಷಣಾ ವಿಧಾನ. ಮಾಂಸವನ್ನ ಧೂಮಪಾನದ ಮೂಲಕ ಸಂರಕ್ಷಿಸುವಾಗ ಯಾವ ರಾಸಾಯನಿಕಗಳು ಬ್ಯಾಕ್ಟೀರಿಯಾವನ್ನ ತಡಿತವೆ? ನೋಡಿ, ಧೂಮಪಾನದ ಮೂಲಕ ಮಾಂಸವನ್ನ ಸಂರಕ್ಷಿಸಬೇಕಾದ್ರೆ ಯಾವ ರಾಸಾಯನಿಕಗಳು ಬ್ಯಾಕ್ಟೀರಿಯಾವನ್ನ ತಡಿತವೆ ಅಂತ ಹೇಳಿದ್ರೆ ಫಿನಾಲ್ಗಳು ಮತ್ತು
ಫಾರ್ಮಾಲ್ಡಿಹೈಡ್, ಫಿನಾಲ್ಗಳು ಮತ್ತು ಫಾರ್ಮಾಲ್ಡಿಹೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ರೇಡಿಯೇಷನ್ ಎಂಬುದು ಯಾವ ಸಂರಕ್ಷಣಾ ವಿಧಾನ? ಇದು ವಿಕಿರಣ ಆಧಾರಿತ ಸಂರಕ್ಷಣಾ ವಿಧಾನ. ಕೃತಕ ಸಂರಕ್ಷಕಗಳಿಗೆ ಯಾವ ಗುಣ ಇರಬೇಕು? ಇವಾಗ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ಗೆ ಯಾವ ಗುಣ ಇದ್ರೆ ಅದು ಹೆಚ್ಚು ಸ್ಟೇಬಲ್ ಅಂತ ಅನ್ಸ್ಕೊಳ್ಳುತ್ತೆ ಅಂದ್ರೆ ಅವು ವಿಷಕಾರಿಯಾಗಿರ್ಬಾರ್ದು, ಜೊತೆಗೆ ಪರಿಣಾಮಕಾರಿಯಾಗಿರ್ಬೇಕು. ಅವು ಪಾಯ್ಸನಸ್ ಆಗಿರ್ಬಾರ್ದು, ಜೊತೆಗೆ ತುಂಬಾನೇ ಎಫೆಕ್ಟಿವ್ ಆಗಿರ್ಬೇಕು. ಕೃತಕ ಸಂರಕ್ಷಕಗಳು ಆ ರೀತಿ ಗುಣವನ್ನ ಹೊಂದಿರಬೇಕು. ಇನ್ನು ಸಿಟ್ರಿಕ್ ಆಮ್ಲವನ್ನ ಯಾವ ಆಹಾರವನ್ನ ಸಂರಕ್ಷಿಸೋದಕ್ಕೆ ಬಳಸಲಾಗುತ್ತೆ? ಸಿಟ್ರಿಕ್ ಆಸಿಡ್ಸ್ ಅನ್ನ ಏನಕ್ಕೆ ಬಳಸ್ತಾರೆ ಅಂದ್ರೆ ಉಪ್ಪಿನಕಾಯಿಗೆ ಉಪ್ಪು ಹಾಕ್ತಾರೆ, ಅದು ಬಿಟ್ಟು ನಿಂಬೆಹಣ್ಣು ಹಾಕ್ತಾರ? ನಿಂಬೆಹಣ್ಣು ಅಲ್ಲ. ಓಕೆ, ಜ್ಯೂಸ್ ಮತ್ತೆ ಹಣ್ಣುಗಳು, ಮಾಂಸ, ತರಕಾರಿಗಳು ಅಂತ ಇದೆ. ಜ್ಯೂಸು ಮತ್ತು ಹಣ್ಣುಗಳು. ಓಕೆ, ಜ್ಯೂಸ್ ಮತ್ತೆ ಹಣ್ಣುಗಳು, ಜ್ಯೂಸ್ ಅಲ್ಲಿ ಮತ್ತೆ ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲವನ್ನ ಬಳಸ್ತಾರೆ. ಓಕೆ, ಆಹಾರವನ್ನ ಸಂರಕ್ಷಿಸಲು ಯಾವ ವಿಧಾನದಲ್ಲಿ ಉಪ್ಪಿನಿಂದ ಆವರಿಸಲಾಗುತ್ತದೆ ಅಂತ ಹೇಳಿದ್ರೆ ಉಪ್ಪಿನಂಶ ಹೆಚ್ಚಿಸೋದ್ರಿಂದ. ಯಾವ ಸಂರಕ್ಷಣಾ ವಿಧಾನದಲ್ಲಿ ರಾಸಾಯನಿಕ ಕ್ರಿಯೆಯು ಮುಖ್ಯವಾಗಿದೆ ಅಂತ ಹೇಳಿದ್ರೆ ಉಪ್ಪಿನಂಶ ಹೆಚ್ಚಿಸುವಂಥದ್ದು. ಓಕೆ, ಈ ಒಂದು ಸಂರಕ್ಷಣಾ ವಿಧಾನದಲ್ಲಿ ರಾಸಾಯನಿಕ ಕ್ರಿಯೆ ಬಹಳನೇ ಮುಖ್ಯ ಆಗಿದೆ. ಹಣ್ಣುಗಳನ್ನ ಸಂರಕ್ಷಿಸೋದಕ್ಕೆ ಜಾಮ್, ಜೆಲ್ಲಿ ಮತ್ತು ಮರಬ್ಬುಗಳನ್ನ ಯಾಕೆ ತಯಾರಿಸ್ತಾರೆ? ಜಾಮು, ಜೆಲ್ಲಿ, ಆಮೇಲೆ ಅಂದ್ರೆ ಇವಾಗ ಹಣ್ಣುಗಳನ್ನ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ಜಾಮ್ ತಯಾರಿಸ್ತಾರೆ, ಜೆಲ್ಲಿ ತಯಾರಿಸ್ತಾರೆ, ಮರಬ್ಬುಗಳನ್ನ ತಯಾರಿಸ್ತಾರೆ. ಯಾಕೆ ಮಾಡ್ತಾರೆ? ಯಾಕಂದ್ರೆ ಹೆಚ್ಚಿನ ಸಕ್ಕರೆ ಸಾಂದ್ರತೆಯಿಂದ ತಯಾರಿಸ್ತಾರೆ. ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳು ಆಹಾರದಲ್ಲಿ ಯಾಕೆ ಬೆಳಿತವೆ? ನೀರಿನಂಶ ಮತ್ತು ತಾಪಮಾನದ ಕಾರಣದಿಂದ ಅವು ಬೆಳಿತವೆ. ಸೂರ್ಯನ ಶಾಖದಿಂದ ಆಹಾರವನ್ನ ಒಣಗಿಸುವುದು ಏನಂತ ಕರೀತಾರೆ? ನೋಡಿ, ಸೂರ್ಯನ ಶಾಖದಿಂದ ಆಹಾರವನ್ನ ಒಣಗಿಸುವುದನ್ನ ಏನಂತ ಕರೀತಾರೆ ಅಂದ್ರೆ ಡಿಹೈಡ್ರೇಷನ್. ಅಂದ್ರೇನು? ನಿರ್ಜಲೀಕರಣ ಅಂತ ಹೇಳ್ತೀವಿ. ಓಕೆ, ಯಾವ ವಿಧಾನದಲ್ಲಿ ತಾಪಮಾನ ಮತ್ತು ಒತ್ತಡ ಎರಡನ್ನೂ ಬಳಸಲಾಗುತ್ತೆ? ಯಾವ ವಿಧಾನದಲ್ಲಿ ತಾಪಮಾನ ಮತ್ತು ಒತ್ತಡ ಎರಡನ್ನೂ ಬಳಸಲಾಗುತ್ತೆ? ನೋಡಿ, ಯಾವ ವಿಧಾನದಲ್ಲಿ ತಾಪಮಾನ ಮತ್ತು ಒತ್ತಡ ಎರಡನ್ನೂ ಕೂಡ ಬಳಸ್ತಾರೆ ಅಂದ್ರೆ ಪ್ಯಾಶ್ಚರೀಕರಣ, ಕ್ಯಾನಿಂಗ್, ಘನೀಕರಣ ಮತ್ತು ಉಷ್ಣಾಂಶ ಹೆಚ್ಚಿಸುವುದು ಅಂತ ಇದೆ. ಸೊ ಇದನ್ನ ನೋಡಿದಾಗ ಯಾವುದು ಸರಿಯಾದಂತ ಉತ್ತರ? ದಟ್ ಇಸ್ ಕ್ಯಾನಿಂಗ್ ಅಲ್ವಾ? ಇನ್ನು ಸಂರಕ್ಷಕವಾಗಿರುವಂತ ಸಲ್ಫರ್ ಡೈಆಕ್ಸೈಡ್ ಅನ್ನ ಯಾವ ಆಹಾರದಲ್ಲಿ ಬಳಸ್ತಾರೆ? ಈ ಸಲ್ಫರ್ ಡೈಆಕ್ಸೈಡ್ ಏನಿದೆಯಲ್ಲ, ಸಲ್ಫರ್ ಡೈಆಕ್ಸೈಡ್ ಇದು ಒಂದು ಪ್ರಿಸರ್ವೇಟಿವ್. ಸಲ್ಫರ್ ಡೈಆಕ್ಸೈಡ್. ಓಕೆ, ಸೊ ಇದನ್ನ ಯಾವ ಆಹಾರದಲ್ಲಿ ಬಳಸ್ತಾರೆ ಅಂದ್ರೆ ಒಣ ದ್ರಾಕ್ಷಿ ಮತ್ತೆ ಒಣಗಿದ ಹಣ್ಣುಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಇರ್ತಾವಲ್ವಾ, ಅದರಲ್ಲಿ ಮತ್ತೆ ದ್ರಾಕ್ಷಿನಲ್ಲಿ ಈ ಒಂದು ಸಲ್ಫರ್ ಡೈಆಕ್ಸೈಡ್ ಅನ್ನ ಉಪಯೋಗಿಸ್ತಾರೆ. ಓಕೆ, ಇನ್ನು ವಿನೆಗರ್ ಅನ್ನ ಸಂರಕ್ಷಕವಾಗಿ ಬಳಸಲು ಕಾರಣ ಏನು ಅಂತ ಹೇಳಿದ್ರೆ ಅದರ ಆಮ್ಲೀಯ ಗುಣದಿಂದ. ಇನ್ನು ಬ್ಲಾಂಚಿಂಗ್ ಅಂತ ಹೇಳ್ತೀವಿ, ಇದು ಯಾವ ರೀತಿಯ ಸಂರಕ್ಷಣಾ ವಿಧಾನ? ನೋಡಿ, ಬ್ಲಾಂಚಿಂಗ್ ಅಂತ ಹೇಳಿದ್ರೆ ಬಿಸಿ ಮಾಡುವುದು ಅಂತ. ಓಕೆ, ಸೊ ಬಿಸಿ ಮಾಡೋದ್ರ ಮೂಲಕ ಬ್ಲಾಂಚಿಂಗ್ ಅಂತ ಹೇಳಿದ್ರೆ ಇದು ಒಂದು ಸಂರಕ್ಷಣಾ ವಿಧಾನ. ಬ್ಲಾಂಚಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಸಿ ಮಾಡ್ತಾರೆ, ಅದನ್ನೇ ಬ್ಲಾಂಚಿಂಗ್ ಅಂತ ಕರೀತಾರೆ. ಇನ್ನು ರೆಫ್ರಿಜರೇಷನ್ ಪ್ರಕ್ರಿಯೆಯು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ಯಾಕೆ ನಿಧಾನಗೊಳಿಸುತ್ತೆ ಅಂದ್ರೆ ಇದು ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆಯನ್ನ ಕಡಿಮೆ ತಾಪಮಾನದಲ್ಲಿ ನಿಧಾನಗೊಳಿಸುತ್ತೆ, ಅದಕ್ಕೋಸ್ಕರ. ಇನ್ನು ವಿಕಿರಣ ಅಂದ್ರೇನು? ರೇಡಿಯೇಷನ್. ಇದು ಸಂರಕ್ಷಣೆಯು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ? ಇದು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂದ್ರೆ ಇದು ಸೂಕ್ಷ್ಮ ಜೀವಿಗಳ ಡಿಎನ್ಎ ಯನ್ನ ನಾಶಪಡಿಸುತ್ತೆ. ಓಕೆ, ಸೂಕ್ಷ್ಮ ಜೀವಿಗಳ ಡಿಎನ್ಎ ಯನ್ನ ನಾಶಪಡಿಸುತ್ತೆ. ಓಕೆ, ಯಾವ ರಾಸಾಯನಿಕವು ಬೆಂಜೋಯಿಕ್ ಆಮ್ಲವನ್ನ ಸಂರಕ್ಷಕವಾಗಿ ಬಳಸೋದಕ್ಕೆ ಹೆಚ್ಚು ಉಪಯುಕ್ತ? ಸೋಡಿಯಂ ಬೆಂಜೋಯೇಟ್ ಏನಿದೆಯಲ್ಲ, ಇದು ಬೆಂಜೋಯಿಕ್ ಆಮ್ಲವನ್ನ ಸಂರಕ್ಷಕವಾಗಿ ಬಳಸೋದಕ್ಕೆ ಇದು ಹೆಚ್ಚು ಉಪಯುಕ್ತ. ಯಾವುದು? ಸೋಡಿಯಂ ಬೆಂಜೋಯೇಟ್. ಕ್ಯಾನಿಂಗ್ ಮಾಡಿದ ಆಹಾರವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ಯಾಕೆ ರಕ್ಷಿಸಲ್ಪಡುತ್ತೆ? ನೋಡಿ, ಇವಾಗ ಕ್ಯಾನಿಂಗ್ ಮಾಡಿದಂತ ಆಹಾರ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ರಕ್ಷಿಸಲ್ಪಡುತ್ತೆ. ಹೇಗೆ ಅಂತ ಹೇಳಿದ್ರೆ ಕ್ಯಾನಿಂಗ್ ಮಾಡುವ ಮೊದಲು ಸೂಕ್ಷ್ಮ ಜೀವಿಗಳನ್ನ ಕೊಂತಾರೆ ಅದರಲ್ಲಿ. ಓಕೆ, ಚೆನ್ನಾಗಿ ಬಿಸಿ ಮಾಡ್ತಾರಲ್ವಾ, ಅವಾಗ ಎಲ್ಲ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಎಲ್ಲ ಏನಾಗುತ್ತೆ ಅದರೊಳಗೆ ಹೋಗ್ಬಿಡ್ತವೆ, ನಶಿಸ್ಬಿಡ್ತವೆ. ಸೊ ದಟ್ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ಇದನ್ನ ರಕ್ಷಿಸ್ತಾರೆ ಥ್ರೂ ಕ್ಯಾನಿಂಗ್. ಸಾಂಪ್ರದಾಯಿಕ ಆಹಾರ ಸಂರಕ್ಷಣೆಯ ಯಾವ ವಿಧಾನದಲ್ಲಿ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡೋದಕ್ಕೆ ಆಮ್ಲಗಳನ್ನ ಬಳಸಲಾಗುತ್ತೆ? ನೋಡಿ, ಸಾಂಪ್ರದಾಯಿಕ ಆಹಾರ ಸಂರಕ್ಷಣೆಯ ಯಾವ ವಿಧಾನದಲ್ಲಿ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡೋದಕ್ಕೆ ಆಮ್ಲಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ವಿನೆಗರ್ಸ್ ಅನ್ನ ಸೇರಿಸೋದು. ಯಾವ ಸಂರಕ್ಷಣಾ ವಿಧಾನದಲ್ಲಿ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳನ್ನ ಸಂಯೋಜಿಸಲಾಗಿದೆ?
ದಟ್ ಇಸ್ ವಿನೆಗರ್ ಸೇರಿಸುವುದು ಏನಿದೆಯಲ್ಲ, ರಾಸಾಯನಿಕ ಮತ್ತು ಭೌತಿಕ ಎರಡನ್ನು ಸೇರಿಸಲಾಗಿದೆ. ಮಾಂಸವನ್ನು ಸಂರಕ್ಷಿಸೋದಕ್ಕೆ ಉಪ್ಪನ್ನ ಬಳಸೋದಕ್ಕೆ ಕಾರಣ ಏನು? ಕಾರಣ ಏನು ಅಂದ್ರೆ ಉಪ್ಪು ನೀರನ್ನ ಹೀರ್ಕೊಂಡು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಗಟ್ಟುತ್ತೆ, ಅದಕ್ಕೋಸ್ಕರ. ಇನ್ನು ಯಾವ ಆಹಾರ ಸಂರಕ್ಷಣಾ ವಿಧಾನವು ಆಹಾರದಲ್ಲಿನ ಜಲೀಯ ಅಂಶವನ್ನ ಕಡಿಮೆ ಮಾಡುತ್ತೆ? ದಟ್ ಇಸ್ ನಿರ್ಜಲೀಕರಣ. ಓಕೆ. ಯಾವ ವಿಧಾನದಲ್ಲಿ ಆಹಾರವನ್ನ ಹೆಚ್ಚು ತಾಪಮಾನದಲ್ಲಿ ಸ್ವಲ್ಪ ಸಮಯ ಬಿಸಿ ಮಾಡಿ ನಂತರ ತಂಪು ಮಾಡಲಾಗತ್ತೆ? ಸ್ವಲ್ಪ ಆಹಾರವನ್ನ ಹೆಚ್ಚು ತಾಪಮಾನದಲ್ಲಿ ಸ್ವಲ್ಪ ಸಮಯ ಬಿಸಿ ಮಾಡಿ, ಓಕೆ, ನಂತರ ತಂಪು ಮಾಡಲಾಗತ್ತೆ. ಇದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪಾಶ್ಚರೀಕರಣ ಅಂತ ಹೇಳ್ತೀವಿ. ಓಕೆ. ಇನ್ನು ವಿಕಿರಣ ಸಂರಕ್ಷಣೆಯು ಯಾವ ಹಂತದಲ್ಲಿ ಮಾಡುತ್ತದೆ? ನೋಡಿ, ವಿಕಿರಣ ಸಂರಕ್ಷಣೆಯು ಆಹಾರವನ್ನ ಯಾವ ಹಂತದಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ ಗಳನ್ನ ಕೊಲ್ಲೋದ್ರ ಮೂಲಕ. ಓಕೆ. ಇನ್ನು ಸಂರಕ್ಷಕವಾಗಿ ಸಕ್ಕರೆಯನ್ನ ಬಳಸೋದಕ್ಕೆ ಮುಖ್ಯ ಕಾರಣ ಏನು? ಸಕ್ಕರೆಯನ್ನ ಯಾಕೆ ಬಳಸ್ತಾರೆ ಅಂದ್ರೆ ಅದು ಸೂಕ್ಷ್ಮ ಜೀವಿಗಳ ಜೀವಕೋಶಗಳಿಂದ ನೀರನ್ನ ಹೊರ ಹಾಕುತ್ತೆ. ಯಾವುದು? ಸಕ್ಕರೆ. ಸೊ ಹಾಗಾಗಿ ಇದನ್ನ ಸ್ವೀಟ್ ಪ್ರಿಸರ್ವೇಟಿವ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇನ್ನು ಆಹಾರ ಸಂರಕ್ಷಕಗಳ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ನಿಧಾನಗೊಳಿಸಿ ಅಥವಾ ತಡೆಗಟ್ಟೋದು. ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿನಿಂದ ಒಣಗಿಸಿದ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಯಾಕೆ ಬದುಕಲು ಸಾಧ್ಯ ಇಲ್ಲ? ಯಾಕೆ ಬದುಕಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳಿಗೆ ನೀರಿನ ಕೊರತೆ ಆಗುತ್ತೆ, ಅದಕ್ಕೋಸ್ಕರ. ಓಕೆ. ಇನ್ನು ಯಾವ ಸಂರಕ್ಷಣಾ ವಿಧಾನವು ಆಹಾರದಲ್ಲಿನ ಕಿಣ್ವಗಳ ಚಟುವಟಿಕೆಯನ್ನ ಸಂಪೂರ್ಣವಾಗಿ ತಡೆಯುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಕಂಪ್ಲೀಟ್ ದೇರ್ ಈಸ್ ನೋ ಆಕ್ಷನ್ ಆಫ್ ಎನಿ ಎನ್ಸೈಮ್ಸ್ ಅಂತ ಹೇಳಿದ್ರೆ ಫ್ರೀಸಿಂಗ್ ಅಂದ್ರೇನು? ಘನೀಕರಣ ಮಾಡಿದಾಗ. ಯಾವ ಆಹಾರ ಸಂರಕ್ಷಣಾ ವಿಧಾನದಲ್ಲಿ ಆಹಾರಕ್ಕೆ ತೂಕ ಮತ್ತು ಕಡಲು ಉಪ್ಪಿನಂಶ ಸೇರಿಸಲಾಗುತ್ತೆ? ಉಪ್ಪಿನಂಶ ಹೆಚ್ಚಿಸೋದು ಅಂದ್ರೇನು? ಸಾಲ್ಟಿಂಗ್ ಅಂತ ಹೇಳ್ತೀವಿ, ಅದು. ಇನ್ನು ಕೃತಕ ಸಂರಕ್ಷಕಗಳ ಒಂದು ಪ್ರಮುಖ ಅನಾನುಕೂಲತೆ ಯಾವುದು? ನೋಡಿ, ಇವಾಗ ಕೃತಕ ಅಂತ ಹೇಳಿದ್ರೆ ಏನು? ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್. ಓಕೆ. ಈ ಒಂದು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ನ ಒಂದು ಪ್ರಮುಖ ಡಿಮೆರಿಟ್ ಏನು ಅಂತ ಹೇಳಿದ್ರೆ ಅವು ವಿಷಕಾರಿ ಆಗಿರಬಹುದು. ಅಂದ್ರೆ ಅದರಲ್ಲಿ ಕೆಲವೊಂದು ಏನಿರುತ್ತೆ, ವಿಷಕಾರಿ ಅಂದ್ರೆ ಪಾಯ್ಸನಸ್ ಅಂತ ಇರ್ಬೋದು. ಅಂದ್ರೆ ಪಾಯ್ಸನಸ್ ಅಲ್ಲದೆ ಹೋದ್ರುನು ಅದನ್ನ ಅತಿ ಹೆಚ್ಚು ಸೇವಿಸಿದಾಗ ಅದು ವಿಷಕಾರಿ ಆಗಬಹುದು. ಓಕೆ. ಸೊ ಇಲ್ಲಿವರೆಗೂ ನಾವು ಪ್ರಿಸರ್ವೇಟಿವ್ ಟೆಕ್ನಿಕ್ಸ್ ಬಗ್ಗೆ ನಾವು ನೋಡಿದ್ವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಕೆಮಿಸ್ಟ್ರಿ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇವುಗಳ ಉಪಯೋಗವನ್ನ ಪಡ್ಕೊಳ್ಳಿ.